ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೂ ಕೃಷಿ ವಿಜ್ಞಾನ ಕೇಂದ್ರ ಒಬ್ಬರು ಫಾರ್ಮ್ ಹಿರಿಮಿಂದ ಮಾಡುವ ಅನಂತ ನಮಸ್ಕಾರಗಳು. ನಾನು ಡಾಕ್ಟರ್ ಪರಶುರಾಮ್ ಚಂದ್ರವಂಶಿ, ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥ ಕೃಷಿ ವಿಜ್ಞಾನ ಕೇಂದ್ರ ಒಬ್ಬರು ಫಾರ್ಮ್ ಹಿರಿಯರು. ಇಂದು ತಮಗೆಲ್ಲರಿಗೂ ಇತ್ತೀಚಿನ ದಿನಗಳಲ್ಲಿ ನಾವು ವಿಚಾರ ಮಾಡುವಂತಹ ಒಂದು ವಿಷಯ, ಕಡಿಮೆ ರಸಗೊಬ್ಬರಗಳನ್ನು ಬಳಸಿ ಅಧಿಕ ಇಳುವರಿ ಹಾಗೂ ಉತ್ತಮ ಬೆಳೆಯನ್ನು ತೆಗೆಯುವುದರ ಜೊತೆಯಲ್ಲಿ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಸಮತೋಲನ ರಸಗೊಬ್ಬರಗಳ ಬಳಕೆ ಕುರಿತು ನಾನು ಒಂದೆರಡು ವಿಷಯಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊಟ್ಟ ಮೊದಲನೆಯದಾಗಿ, ನಾವು ನಮ್ಮ ಬೆಳೆಗಳಿಗೆ ಉಪಯೋಗಿಸುವಂತಹ ರಸಗೊಬ್ಬರಗಳನ್ನ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಉಪಯೋಗಿಸುವುದರಿಂದ ನಾವು ನಮ್ಮ ಭೂಮಿಯಲ್ಲಿರ್ತಕ್ಕಂತಹ ಪೋಷಕಾಂಶಗಳನ್ನು ಅರಿತುಕೊಂಡು ಹಾಗೂ ಯಾವ ಪೋಷಕಾಂಶಗಳು ಭೂಮಿಯಲ್ಲಿ ಕಡಿಮೆ ಇದೆ ಅನ್ನುವುದನ್ನ ಮನಗಂಡು ನಾವು ರಸಗೊಬ್ಬರಗಳನ್ನ ಸರಿಯಾದ ಕ್ರಮದಲ್ಲಿ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಪೂರೈಸುವುದರಿಂದ ನಾವು ಸಮತೋಲನದ ಗೊಬ್ಬರಗಳನ್ನ ಬಳಕೆ ಮಾಡುವಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಯಲ್ಲಿ ನಾವು ಉತ್ತಮವಾದಂತಹ ಇಳುವರಿ ಹಾಗೂ ಭೂಮಿಯ ಫಲವತ್ತತೆಯನ್ನು ಸಂರಕ್ಷಿಸುವಲ್ಲಿ ನಾವು ಯಶಸ್ವಿಯನ್ನು ಕಾಣ್ತೀವಿ. ಎರಡನೆಯದಾಗಿ ಏನು ಅಂತಂದ್ರೆ, ನಾವು ಹಲವಾರು ವರ್ಷಗಳಿಂದ ಯಥೇಚ್ಛವಾಗಿ ನಾವು ಹೆಚ್ಚು ರಸಗೊಬ್ಬರಗಳನ್ನ ಉಪಯೋಗಿಸ್ತಾ ಬಂದಿದ್ದೀವಿ. ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಏನು ಅಂತಂದ್ರೆ, ಹೆಚ್ಚು ರಸಗೊಬ್ಬರಗಳನ್ನ ನಾವು ಬಳಸುವುದರಿಂದ ನಾವು ಹೆಚ್ಚು ಬೆಳೆಯ ಇಳುವರಿಯನ್ನು ತೆಗಿಬಹುದು ಅನ್ನುವಂತ ಒಂದು ನಂಬಿಕೆ ನಮ್ಮ ರೈತ ಬಾಂಧವರಲ್ಲಿದೆ. ಇದು ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಉದಾಹರಣೆಯಾಗಿ ಹೇಳಬೇಕು ಅಂತಂದ್ರೆ, ನಾವು ಯಥೇಚ್ಛವಾಗಿ ಈ ಯೂರಿಯಾವನ್ನು ಬಳಸುವುದರಿಂದ ಬೆಳೆಗಳಲ್ಲಿ ಹಲವಾರು ರೋಗ ಕೀಟಗಳು ನಮ್ಮ ಬೆಳೆಗೆ ಸಾಕಷ್ಟು ಸಮಸ್ಯೆಗಳನ್ನ ತಂದೊಡ್ಡುವಂತಹ ಹಲವಾರು ನಾವು ಸಂಶೋಧನಾ ಕ್ರಮಗಳಿಂದ ಅದನ್ನು ನಾವು ತಿಳ್ಕೊಂಡಿದ್ದೀವಿ. ಸೊ ಹೀಗಾಗಿ ನಾವು ಒಂದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಇವತ್ತಿನ ದಿವಸ ಯೂರಿಯಾ ಇರಬಹುದು, ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟ್ ಇರಬಹುದು, ಅಥವಾ ಲಘು ಪೋಷಕಾಂಶಗಳಿರಬಹುದು, ಇವುಗಳೆಲ್ಲವನ್ನ ನಾವು ಸಮತೋಲನದಲ್ಲಿ ಬೆಳೆಗೆ ಬೇಕಾಗುವಂತಹ ರಸಗೊಬ್ಬರಗಳನ್ನ ಪೋಷಕಾಂಶಗಳ ಒಂದು ಗಮನವನ್ನಿಟ್ಟುಕೊಂಡು ನಾವು ಉಪಯೋಗಿಸುವುದರಲ್ಲಿ ನಾವು ಆ ಬೆಳೆಯನ್ನ ಯಶಸ್ವಿಯಾಗಿ ಪಡೆಯಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಎರಡನೆಯದಾಗಿ ನಾನು ನಿಮಗೆ ಹೇಳಬೇಕು ಅಂತಂದ್ರೆ, ಜೈವಿಕ ಗೊಬ್ಬರಗಳ ಬಳಕೆ. ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚು ಜೈವಿಕ ಗೊಬ್ಬರಗಳ ಬಗ್ಗೆ ರೈತ ಬಾಂಧವರಿಗೆ ಒಂದು ಹೆಚ್ಚು ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದರ ಜೊತೆಯಲ್ಲಿ ಅಥವಾ ಒಂದು ಪದ್ಧತಿ ಪ್ರಾತ್ಯಕ್ಷಿಕೆಯನ್ನು ಮಾಡುವುದರ ಮುಖಾಂತರ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ